ಹಾಯ್ ಗುಡ್ ಮಾರ್ನಿಂಗ್. ಇದು ಸಂಡೇ ಮಿನಿ ವ್ಲಾಗ್. ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಹೆಸರು ಕಾಳನ್ನ ನಾನು ನೆನೆ ಹಾಕಿ ಮೊಳಕೆ ಬರ್ಸೋದಕ್ಕೆ ಇಡ್ತೀನಿ. ಒಂದು ವೇಳೆ ಉದ್ದಿನ ಬೇಳೆ ಹಾಗೂ ಹೆಸರು ಕಾಳನ್ನ ನೀವು ನೆನೆ ಹಾಕಿ ಮರ್ತೋಗಿದ್ರೆ ವಾಶ್ ಮಾಡೋದಕ್ಕೆ ಸ್ವಲ್ಪ ಸ್ಮೆಲ್ ಆಗ್ತಾ ಇರುತ್ತೆ. ಆ ಸ್ಮೆಲ್ ಹೋಗೋದಕ್ಕೆ ನೀವು ಏನು ಮಾಡಬೇಕಂದ್ರೆ ಮನೇಲಿರ್ತಕ್ಕಂಥ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಡಾ ಪುಡಿ ಹಾಗೆ ಸಾಲ್ಟನ್ನು ಹಾಕಿ ಚೆನ್ನಾಗಿ ಆ ಕಾಳನ್ನ ಒಂದು 5-6 ಸರಿ ತೊಳೆದುಕೊಂಡ್ರೆ ಅದರಲ್ಲಿರ್ತಕ್ಕಂಥ ಸ್ಮೆಲ್ ಅಂಶ ಎಲ್ಲನೂ ಕಂಪ್ಲೀಟಾಗಿ ಹೋಗುತ್ತೆ. ಟ್ರೈ ಮಾಡಿ ನೋಡಿ. ನಾನು ನೈಟನ್ನೇ ಇಲ್ಲಿ ಕೆನೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಬೀಟ್ ಮಾಡಿಟ್ಟಿದ್ದೆ. ಇವಾಗ ಮಾರ್ನಿಂಗ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ. ಇವತ್ತು ಸಂಡೇ ಆಗಿರೋದ್ರಿಂದ ಫ್ರೀ ಇರ್ತೀವಲ್ವಾ, ಮಜ್ಜಿಗೆನ ಮಾಡ್ಕೊಂಡು ಬೆಣ್ಣೆನ ತೆಗಿಯೋಣ ಅಂತೇಳಿ ನೈಟನ್ನೇ ನಾನು ಎಪ್ಪಾಕಿಟ್ಟಿದ್ದೆ. ಇವತ್ತಿನ ರೆಸಿಪಿ ಹೀರೆಕಾಯಿ ಪಲ್ಯ, ಬಿಳಿ ಜೋಳದ ರೊಟ್ಟಿ, ಬೆಳ್ಳುಳ್ಳಿ ಪುಡಿ ಹಾಗೂ ರೈಸ್ ಮತ್ತೆ ಸಾಂಬಾರ್. ಈ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತೇಳಿ ಮಾರ್ನಿಂಗ್ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಈವ್ನಿಂಗ್ ಟೈಮ್ ಪ್ರಜ್ವಲ್ ಸ್ನಾಕ್ಸ್ ಕೇಳ್ತಾ ಇದ್ದೆ. ಹಾಗೆ ಫ್ರಿಜ್ಜಲ್ಲಿ ಕೆಣಸಿತ್ತು, ಅದನ್ನು ಕುದಿಸಿ ಸ್ವಲ್ಪ ಹಾಲು ಸಕ್ಕರೆನ ಹಾಕಿ ತಿಂದರೆ ಅದರ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ, ಇದಾಗಿತ್ತು ಸಂಡೇ ದಿನದ ಮಿನಿ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.